ನಮಸ್ಕಾರ ಫ್ರೆಂಡ್ಸ, ಬರ್ರಿ ಹಿಂಡಿ ನೋಡಿದ್ರೆ ಬಾಯಾಗ ನೀರು ಬರ್ತ ನೋಡ್ರಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಿಂಡಿ ಚಟ್ನಿ ಅಂತ ಕರಿಬೋದು. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ನೋಡ್ರಿ. ಇದನ್ನು ಮಾಡೋದು ಹೆಂಗಂತ ತುಂಬ ಸರಳ ಇರುತ್ತೆ, ಆದರೆ ಇನ್ಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನೋಡ್ರಿ. ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಬಿಸಿನೀರಾಗ ನಾನು ಒಂದು ಹಿಡಿಯಷ್ಟು ಅಂದರೆ 1/4 kgಕ್ಕಿಂತ ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿನ ನೆನೆಸ್ಬಿಟ್ಟು ತೊಗೊಂಡಿನಿ. ಇವಾಗ ನೆನೆದಂಥ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು, ನಿಮ್ಗೆ ಎಷ್ಟು ಬೇಕು ಅಷ್ಟು. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ಕೊರಿ. ನಾ ಕರ್ಬೇವಿನ ಸೊಪ್ಪಿಲ್ಲ ಹಾಗಾಗಿ ಹಾಕಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ, ಜೀರಿಗೆ ಹಾಕ್ಕೊರಿ, ಸ್ವಲ್ಪ ಬೆಲ್ಲ ಹಾಕ್ಕೊರಿ. ಹುಳಿ, ಬೆಲ್ಲ, ಖಾರ ಎಲ್ಲನೂ ಸಮ ಪ್ರಮಾಣದಾಗ ಇರ್ಬೇಕು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾದಂತಹ ಕೆಂಪು ಚಟ್ನಿ ರೆಡಿ ಆಯ್ತು ನೋಡ್ರಿ. ನೀವು ಬಿಸಿ ಬಿಸಿ ರೊಟ್ಟಿಗೆ, ಅನ್ನಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಸಾಕು ನೋಡ್ರಿ. ಯಾವ ಪಲ್ಯನೂ ನೆನೆಸಂಗಿಲ್ಲ ನೀವು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಬಂತಂತ ನನಗೆ ಕಮೆಂಟ್ ಮೂಲಕ ಹೇಳೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ. ನೀರು ಹಾಕಿ ರುಬ್ಬಕ್ಕೆ ಹೋಗ್ಬೇಡ್ರಿ, ಭಾಳ ದಿನ ಇರಲ್ಲ. ನೀರು ಹಾಕಿ ರುಬ್ಬಿದ್ರೆ ಫ್ರಿಜ್ನಾಗ ಇಡ್ರಿ, 1 ತಿಂಗಳ ತನಕ ಆರಾಮಾಗಿ ತಿನ್ಬೋದು ನೋಡ್ರಿ. ವಾವ್, ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಇದೇ ರೀತಿ ವಿಡಿಯೋಗಳು ನಿಮಗೆ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊರಿ. ಧನ್ಯವಾದಗಳು.